ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಈಸಿಯಾಗಿ ಮನೇಲಿ ಅಂತ ನೋಡ್ಕೊಳ್ಳೋಣ. 2 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು. ಎಣ್ಣೆ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್, ಒಂದು ಮೀಡಿಯಮ್ ಸೈಜ್ದು 1 ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಹಸಿರು ಮೆಣಸಿಕಾಯಿ ಒಂದು 4, 1 ಇಕ್ಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಅರಿಶಿನ ಪುಡಿ, ಜೀರಿಗೆ ಮತ್ತು ಪನ್ನೀರ್ ಇಷ್ಟು ತೊಗೊಂಡಿದ್ದೀನಿ ನಾನು. ಇವಾಗ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ರೆಸಿಪಿ ಹೇಳ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳೋಣ, ಪಾಲಕ್ ಸೊಪ್ಪು ಮುಳುಗುವಷ್ಟು. ಅದು ನೀರು ಚೆನ್ನಾಗಿ ಕಾಯಬೇಕು, ಕುದಿ ಬರ್ತಾ ಇರ್ತಲ್ಲ ನೀರು, ಆವಾಗ ಅದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಅದು ಕ್ಲೀನಾಗಿ ಪಾಲಕ್ ಸೊಪ್ಪು ಫಸ್ಟೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆ ಪಾಲಕ್ ಸೊಪ್ಪನ್ನ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಒಂದು ಸ್ವಲ್ಪ ಇಟ್ಬಿಟ್ಟು ನೀರಲ್ಲಿ ಎತ್ಬಿಡಬೇಕು. ಅದನ್ನು ಆಮೇಲೆ ತಣ್ಣೀರಿಗೆ ಹಾಕಬೇಕು, ಆ ಕಲರ್ ಚೇಂಜ್ ಆಗಬಾರ್ದು ಪಾಲಕ್ ಸೊಪ್ಪು ಅಂತ. ಈ ಥರ ಪಾಲಕ್ ಸೊಪ್ಪನ್ನ ಬಿಸಿನೀರಿಂದ ತೆಗೆದ ತಕ್ಷಣ ತಣ್ಣೀರಿಗೆ ಹಾಕೋದ್ರಿಂದ ಆ ಪಾಲಕ್ ಪನ್ನೀರ್ದು ಕಲ್ಲರ್ ಏನಿರುತ್ತೆ ಅದು ಗ್ರೀನಾಗೇ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ. ಸೊ ಹಂಗಾಗಿ ಪಾಲಕ್ ಹಾಕಬೇಕು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದಮೇಲೆ ಅದಕ್ಕೆ ಹಸಿರು ಮೆಣಸಿಕಾಯಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿನೂ ಹಾಕಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಹಸಿರು ಮೆಣಸಿಕಾಯಿ. ಹಸಿರು ಮೆಣಸಿಕಾಯಿ ಹಾಕಾದ್ಮೇಲೆ ಬೆಳ್ಳುಳ್ಳಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅದು ಅಷ್ಟು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಂಗಾಗಿ ನಾವು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ನಾವು ಎಣ್ಣೆ ಜೊತೆಗೆ ಬೇಕಾದ್ರೆ ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು. ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಈಗ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ತೀವಲ್ಲ, ಆ ಈರುಳ್ಳಿನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ತೀವಲ್ಲ, ಅದೇ ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ ಅಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ತಣ್ಣೀರಲ್ಲಿ ಕೂಲಾಗಿರುತ್ತೆ. ಈಗ ಈರುಳ್ಳಿ ಜೊತೆಗೆ ಟೊಮ್ಯಾಟೊನೂ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಟೊಮ್ಯಾಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು, ಎಲ್ಲ ಫುಲ್ ಡ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಿರುತ್ತಲ್ಲ. ಆಮೇಲೆ ಅದಕ್ಕೆ ನಾವು ಬೇಕಾದ್ರೆ ಒಂದು ಸ್ವಲ್ಪ ಕ್ರೀಮಿ ಥರ ಬೇಕು ಅಂದರೆ ನಾವು ಗೋಡಂಬಿ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ಏನು ಹಾಕ್ಕೊಂಡಿಲ್ಲ, ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಿರೋದ್ರಿಂದ. ಈಗ ಅದೆಲ್ಲ ಕ್ಲೀನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ, ಅದು ಘಮ ಬರ್ತಿರುತ್ತಲ್ಲ, ಅದನ್ನು ರುಬ್ಬಕ್ಕೆ ಒಂದು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಪಾಲಕ್ ಸೊಪ್ಪು ಮತ್ತು ಇವಾಗ ರುಬ್ಬಿರ್ತೀವಲ್ಲ, ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು. ಈಗ ಮತ್ತೆ ಬಾಣಲೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ, 1-2 ಟೇಬಲ್ ಸ್ಪೂನಷ್ಟು. ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ ಜೀರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಇರಬೇಕಾದ್ರೆ ಅದಕ್ಕೆ ನಾವು ಜೀರಿಗೆ ಚಟಪಟ ಅನ್ನಬೇಕಾದ್ರೆ ನೆಕ್ಸ್ಟು ನಾವು ಒಂದು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಕ್ಲೀನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ತುಪ್ಪದಲ್ಲಿ. ಆಮೇಲೆ ರುಬ್ಕೊಂಡಿರೋಂಥ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತೀವಲ್ಲ ಅದು, ಮತ್ತು ಪಾಲಕ್ ಸೊಪ್ಪು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಬೇಕು. ಆ ಪೇಸ್ಟ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕು, ಅರಿಶಿನ ಜೀರಿಗೆ ಅದೆಲ್ಲ ಫ್ರೈ ಆಗೋವರೆಗೂ ಕುದಿಬೇಕು. ಅದು ಚೆನ್ನಾಗಿ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕುದಿ ಬರ್ತಾಯಿದೆಯಲ್ಲ ಸೈಡಲ್ಲಿ, ಆ ಥರ ಕುದಿ ಬರಬೇಕು. ಆ ಥರ ಕುದಿ ಬರ್ಬೇಕಾದ್ರೆ ಒಂದು ಸ್ವಲ್ಪ ಜಾರಿಗೆ ನೀರು ಹಾಕಿ, ಮತ್ತೆ ಆ ಕುದಿ ಗಟ್ಟಿ ಆಗ್ತಿರುತ್ತಲ್ಲ ಅದು ಗ್ರೇವಿಗೆ ಹಾಕಿ ಮತ್ತೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕೆ ಇಡಬೇಕು ಅದನ್ನು. ಇಲ್ಲಾಂದರೆ ಫುಲ್ ಗಟ್ಟಿಯಾಗಿಬಿಡುತ್ತೆ ಗ್ರೇವಿ, ಚಪಾತಿಗೆಲ್ಲ ಸರಿ ಹೋಗೋಲ್ಲ. ಸೊ ಹಂಗಾಗಿ ಮತ್ತೆ ನೀರು ಹಾಕಿರ್ತೀವಲ್ಲ, ಇವಾಗ ಇನ್ನೊಂದು ಚೆನ್ನಾಗಿ ಕುದಿ ಬರಬೇಕು. ಆ ಕುದಿ ಬಂದ ಮೇಲೆ ಫುಲ್ ಕಲರ್ ಚೇಂಜ್ ಆಗುತ್ತೆ, ಅದ್ರದ್ದು ಒಂದು ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಆಮೇಲೆ ಇನ್ನೊಂದು ಪ್ಯಾನ್ಗೆ ಅದೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಪನ್ನೀರ್ ಏನು ಇಟ್ಕೊಂಡಿರ್ತೀವಿ ಕಟ್ ಮಾಡಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಕ್ರಿಸ್ಪಿ ಆಗುತ್ತೆ ಅದು ಪನ್ನೀರು ಎಣ್ಣೆಲಿ ಟೋಸ್ಟ್ ಮಾಡಿದಾಗ. ಆವಾಗ ಪನ್ನೀರ್ ಗ್ರೇವಿ ಒಳಗೆ ಹಾಕಿದಾಗ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಸ್ವಲ್ಪ. ಸೊ ಹಂಗಾಗಿ ಪನ್ನೀರನ್ನ ಚೆನ್ನಾಗಿ ಎಣ್ಣೆಲಿ ಉಪ್ಪು, ಖಾರ ಪುಡಿ, ಅರಿಶಿನ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಟೇಸ್ಟ್ ಗ್ರೇವಿದು ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಸೊ ಹಂಗಾಗಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀವಲ್ಲ, ಈಗ ಅರಿಶಿನ ಜೊತೆಗೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳೋಣ. ಪುಡಿ ಉಪ್ಪು ಹಾಕಾದ್ಮೇಲೆ ಖಾರ ಪುಡಿ ಹಾಕ್ಕೊಳ್ಳೋಣ. ಖಾರ ಪುಡಿನೂ ಹಾಕ್ಕೊಂಡು ಕ್ಲೀನಾಗಿ ಅದು ಕಲರೆಲ್ಲ ಚೇಂಜ್ ಆಗುತ್ತೆ, ಪನ್ನೀರ್ದು ಫುಲ್ ಕ್ರಿಸ್ಪಿ ಆಗುತ್ತೆ ಔಟ್ಸೈಡ್ ಲೇಯರ್. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಪನ್ನೀರನ್ನ. ತಳ ಹಿಡಿಯೋಕ್ಕೆ ಬಿಡಬಾರ್ದು ಪನ್ನೀರೆಲ್ಲ, ಅಂದರೆ ಒಂದು ಸ್ವಲ್ಪ
ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಗ್ರೇವಿಗೆ ಹಾಕಾದ್ಮೇಲೆ ಸೀದಿರೋ ವಾಸನೆ ಬರುತ್ತೆ. ಆಮೇಲೆ ಇವಾಗ ಅದು ಪನ್ನೀರೆಲ್ಲ ಫ್ರೈ ಆದಮೇಲೆ ಅಷ್ಟೊತ್ತಿಗೆ ಇಲ್ಲಿ ಇದೂ ಚೆನ್ನಾಗಿ ಕುದಿ ಬಂದಿರುತ್ತೆ. ಆಮೇಲೆ ಫ್ರೈ ಮಾಡಿರೋಂಥ ಪನ್ನೀರನ್ನ ಆಫ್ ಮಾಡಿ ಪನ್ನೀರನ್ನ ಒಂದು ಆರಕ್ಕೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಆ ಪನ್ನೀರನ್ನ ಇವಾಗ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಅದನ್ನು ಫ್ರೈ ಆಗಿರೋದನ್ನ ಚೆನ್ನಾಗಿ ತುಪ್ಪ ಅದೆಲ್ಲ ಹಾಕಿರ್ತೀವಲ್ಲ ಅದನ್ನು ಇವಾಗ ಗ್ರೇವಿ ಒಳಗೆ ಸೇರಿಸ್ಕೋಬೇಕು. ಗ್ರೇವಿ ಒಳಗೆ ಸೇರಿಸ್ಕೊಂಡ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಪನ್ನೀರ್ಗೂ ಒಂದು ಸ್ವಲ್ಪ ಮಸಾಲೆ ಪಾಲಾಕ್ದು ಎಲ್ಲಾದರೂ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ ಪನ್ನೀರ್ಗೂ. ಹಾಗಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ. ಅದನ್ನು ನೋಡಬೇಕು ಫುಲ್ ಆ ಜಿಡ್ಡೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಈಗ ಚೆನ್ನಾಗಿ ಕುದಿ ಬಂದು ಎಲ್ಲ ಕ್ಲೀನಾಗಿ ಫುಲ್ ಗ್ರೇವಿ ಎಲ್ಲ ಕ್ಲೀನಾಗಿ ಪನ್ನೀರಿಗೆಲ್ಲ ಕ್ಲೀನಾಗಿ ಹಿಡಿದಿದೆ. ಸೊ ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡಾಗಿದ್ಮೇಲೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆ ಬೌಲಿಗೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಬೋದು. ನೀವು ಯಾವಾಗ ಸರ್ವ್ ಮಾಡ್ತೀರೋ ಆವಾಗ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿ ಸರ್ವ್ ಮಾಡಿದ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ. ಇವಾಗ ನೀವು ಬೇಕಾದ್ರೆ ಅದನ್ನು ರೋಟಿ, ಚಪಾತಿ, ಪೂರಿ ಜೊತೆಗೆಲ್ಲ ಸರ್ವ್ ಮಾಡ್ಬೋದು. ನಿಮಗೂ ಈ ರೆಸಿಪಿ ಇಷ್ಟ ಆಗಿ ಚೆನ್ನಾಗಿ ಟೇಸ್ಟ್ ಇದೆ ಅನ್ನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ.